3,000 ಜನ ಮುಸ್ಲಿಮ್ಗಳು ಉಳಿತಾರೆ ಅಂತಾರಲ್ಲ, ಏನು ಕೇಳಲ್ಲ. ಅಣ್ಣ ಈಗ ಪ್ರೆಸಿಡೆಂಟ್ ಅಣ್ಣ, ನಮ್ಮ ಪ್ರೆಸಿಡೆಂಟ್ ಚಿಲ್ಡ್ರನ್ಸ್ ಅಲ್ಲಿ ಮಕ್ಕಳು ಬನ್ನಿ, ಮಕ್ಕಳು ಬಾಲಿ, ಮಕ್ಕಳೆಲ್ಲ ಬನ್ನಿ, ಅಂಕಲ್ ಕೊಡಿ. ಥ್ಯಾಂಕ್ ಯು. ಓಡುವ ನಮ್ಮ ಗ್ರ್ಯಾಂಡ್ ಸನ್ ಹೌದಾ? ಕಮ್ ಇವರು ಕಮ್ 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 ಹೋದ್ರೆಲ್ಲ ಹೋದ್ರೆ ಗೋ ಗೋ ಗೋ. ಹಂಗ ಅಂಕಲ್ ಅಂಕಲ್ ಥ್ಯಾಂಕ್ ಯು. ಮಕ್ಕಳೆಲ್ಲ ಇನ್ನೊಂದಿಷ್ಟು ಬರ್ಲಿ ಬರ್ಲಿ. ಲಾಸ್ಟ್ ಟೈಮ್ ಭೇಟಿ ಮಾಡಿದ್ವಿ. ಅಣ್ಣ ಸರಿ ನಿವೇದಿತಾ 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 ಓಕೆ ಹೇಳಿ. ನಿವೇದಿತಾ ನಿವೇದಿತಾ ಹೊಸ ಬೇಬಿ ಹೆಸರು. ಎರಡು ತಿಂಗಳಾಯ್ತು ಹುಟ್ಟಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಬನ್ನಿ ಬನ್ನಿ, ಈ ಕಡೆ ಬನ್ನಿ ಬನ್ನಿ. ಥ್ಯಾಂಕ್ ಯು ಥ್ಯಾಂಕ್ ಬಾ ನಾನು ಹೊರಡೋಗ್ರ. ಮಿಸ್ಟರ್ ರಾಜಾ ಅವರು ಒಂದು
NGOವನ್ನು ನಡೆಸ್ತಾ ಇದ್ದಾರೆ, ಹೋಮ್ ಆಫ್ ಹೋಪ್ ಅಂತ ಹೇಳಿಬಿಟ್ಟು. ಈ NGOದಲ್ಲಿ ಹೆಚ್ಚುವರಿ ಕಟ್ಟಡಗಳನ್ನು ಉದ್ಘಾಟಿಸಲಿಕ್ಕೆ ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಅನಾಥ ಮಕ್ಕಳಿರ್ಬೋದು, ಅನಾಥರಿರ್ಬೋದು, ಅದೇ ರೀತಿ ವೀಸಾ ಪಾಸ್ಪೋರ್ಟು ಇಲ್ಲದಿರ್ತಕ್ಕಂತಹ ವಿದೇಶಿಯರಿರ್ಬೋದು, ಅಥವಾ ಭಿಕ್ಷುಕರಿರ್ಬೋದು, ನಿರ್ಗತಿಕರಿರ್ಬೋದು, ಸಮಾಜದಲ್ಲಿ ಒಂದು ಏನು ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ಜನರಿಗೆ ಇವರು ಬಹಳ ವರ್ಷಗಳಿಂದ ಒಂದು ಅನ್ನದಾತವನ್ನು, ಒಂದು ಆಶ್ರಯವನ್ನು ಕೊಡ್ತಾ ಬಂದಿದ್ದಾರೆ. ಇವರಿಗೆ ಎಲ್ಲ ರೀತಿಯಿಂದನೂ ಕೂಡ ಒಳ್ಳೆಯದಾಗಲಿ. ಅದೇ ರೀತಿ ಇವರಿಂದ ನಮ್ಮ ಸಮಾಜಕ್ಕೆ ಇನ್ನೂ ಕೂಡ ಹೆಚ್ಚಿನ ಸೇವೆ ಲಭಿಸುವಂತಾಗಲಿ ಅಂತ ನಾನಿವತ್ತು ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ಆಶಿಸ್ತೇನೆ. ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು, ಸರ್ಕಾರದ ವತಿಯಿಂದ ಈ ಒಂದು ಸಮಾಜಕ್ಕೆ ಕೆಲಸ ಮಾಡ್ತಾ ಇರ್ತಕ್ಕಂತಹ ಯಾವುದೇ ಇಲಾಖೆಗಳಿರ್ಬೋದು, ಎಲ್ಲರೂ ಕೂಡ ಸಂಪೂರ್ಣ ಸಹಕಾರ ಅವರ ಉತ್ತಮ ಕೆಲಸಗಳಿಗೆ ಸದಾ 24/7 ರೀತಿಯಲ್ಲಿ ಇರುತ್ತೆ. ನಮ್ಮ ಪೊಲೀಸ್ ಇಲಾಖೆಯಿಂದ ಎಲ್ಲ ರೀತಿಯ ಸಲಹೆ ಸಹಕಾರಗಳನ್ನು ಅವರಿಗೆ ನಾವು ಈ ಸಂದರ್ಭದಲ್ಲಿ ಕೊಟ್ಟಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೂ ಕೂಡ ನನಗೆ ತುಂಬ ಸಂತೋಷ ಆಗುತ್ತೆ. ಇವತ್ತು ಏನು ಹೊಸ ಕಟ್ಟಡವನ್ನು ಉದ್ಘಾಟನೆ ಮಾಡಿದರೆ, ಇವತ್ತೇನು ಇನ್ನೂ ಹೆಚ್ಚಿನ ಅನಾಥರು ಅಥವಾ ವಿದೇಶಿಯರಿರ್ಬೋದು, ಅಥವಾ ಅನಾಥ ಮಕ್ಕಳಿರ್ಬೋದು, ಎಲ್ಲರಿಗೂ ಇರ್ಬೋದು. ಇವತ್ತು ಕೆಪಾಸಿಟಿ ಎಷ್ಟು ಜಾಸ್ತಿ ಆಗಿದೆ? ಈಗ ಟೋಟಲಿ 900 ಇದ್ದಾರೆ. ಇನ್ನೂ ಕೂಡ 1,500ಕ್ಕೂ ಹೆಚ್ಚು ಜನ ಅಟ್ ಎ ಟೈಮ್ ಏಕಕಾಲದಲ್ಲಿ ಆಶ್ರಯವನ್ನು ಪಡ್ಕೊಳ್ತಕ್ಕಂತಹ ವ್ಯವಸ್ಥೆ ಇದೆ. ಇವರಿಗೆ ತುಂಬ ಒಳ್ಳೆಯದಾಗಲಿ ಅಂತ ನಾನು ಮತ್ತೊಮ್ಮೆ ಆಶಿಸ್ತಾ ಒಂದೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಏನಿಲ್ಲ, ನಂದು ವಿಷನ್ ಬಂದು ಬೇರೆ ಅನಾಥರು ನಿರಾಶ್ರಿತರಿಗಾಗಿ ಮಾಡ್ತಾಯಿದ್ದೆ ಇಷ್ಟು ವರ್ಷ. ಆಮೇಲೆ ಹೊರದೇಶದಿಂದ ಇಲ್ಲಿಗೆಲ್ಲ ಇರೋರು ಎಲ್ಲ ನಮ್ಮ ಪೊಲೀಸ್ ಇಲಾಖೆಯಿಂದ ಬಂದು ಬಿಡ್ತಾಯಿದ್ರು. ಆಮೇಲೆ ಆಫ್ರಿಕನ್ಸು, ಬಾಂಗ್ಲಾದೇಶ್ನವರು ಎಲ್ಲ ಇಲ್ಲಿ ಇರೋದ್ರಿಂದ, ಕೆಲವು ಚಟುವಟಿಕೆ ನಡೆಯೋದ್ರಿಂದ ನಮ್ಮ ಯಂಗ್ಸ್ಟರ್ ಅವ್ರು ಹಾಳಾಗೋಗ್ಬಾರ್ದು, ನಮ್ಮ ದೇಶ ಜನ ಹಾಳಾಗೋಗ್ಬಾರ್ದು. ಆದ್ದರಿಂದ ಅವ್ರಿಗಾಗಿ ಖಂಡಿತ ನಾನು ಹೇಳಿದೆ ಸರ್ಕಾರಕ್ಕೆ, ಐ ವಿಲ್ ಸಪೋರ್ಟ್ ಫಾರ್ ದಿಸ್ ಪ್ರಾಜೆಕ್ಟ್. ನಾವು ಬಿಲ್ಡಿಂಗ್ ಕೊಡ್ತೀವಿ. ಇಂಥವ್ರು ಎಷ್ಟು ಜನ ಇದ್ದರೆ ಹೊರದೇಶವರು ಎಷ್ಟು ಜನ ಕೂಡ ಬರಲಿ, ನಾನು ಸಪೋರ್ಟ್ ಮಾಡ್ತೀನಿ. ಅವ್ರಿಗೆ ಇಲ್ಲಿಂದ ಡಿಪೋರ್ಟ್ ಮಾಡಿ ಆಲ್ರೆಡಿ 380 ಜನ ನಾವು ಡಿಪೋರ್ಟ್ ಮಾಡಿದ್ದೀವಿ ಸುಮಾರು 2 ವರ್ಷದಲ್ಲಿ. ಒಂದು ವೇಳೆ 1 ಇಯರ್ ಪ್ರಾಜೆಕ್ಟ್ ಮಾಡಿದ್ರೆ ನೆಕ್ಸ್ಟು 1 ಇಯರಲ್ಲಿ 1000 ಪೀಪಲ್ ನಾವು ಇಲ್ಲಿಂದ ಆಚೆ ಕಳ್ಸೋಕ್ಕೆ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಡೆಫಿನೆಟ್ಲಿ ಸರ್ಕಾರ ನನ್ನ ಜೊತೆಗಿರ್ತದೆ. ನಾನು ಸರ್ಕಾರದ ಜೊತೆಗೆ ಯಾವಾಗಲೂ ಇರ್ತೀನಿ. ಥ್ಯಾಂಕ್ ಯು ಸರ್. ಸ್ಫೂರ್ತಿ ಅಂದರೆ ಇಲ್ಲ, ಅದು ಬೇರೆ ಕಡೆ ಎಲ್ಲ ಹಾಕಿದ್ರು ಆಫ್ರಿಕನ್ಸ್ ಎಲ್ಲ. ಅವ್ರು ತುಂಬ ಗಲಾಟೆ ಎಲ್ಲ ಮಾಡಿದ್ರು. ನಮ್ಮ ಕಡೆ ನಮಗೆ ತುಂಬ ಕೋಪ್ರೇಟ್ ಮಾಡಿದ್ರು ಅವರು. ಆಫ್ರಿಕನ್ಸ್ ತುಂಬ ಕೂಲಾಗಿರ್ತಾರೆ, ನಮ್ಮ ಹತ್ರ ತುಂಬ ಪೇಷಂಟ್ ಆಗಿರ್ತಾರೆ. ಆಮೇಲೆ ಸ್ಟೆಪ್ ಬೈ ಮಾಡ್ತಾಯಿದ್ವಿ. ಆಮೇಲೆ ಈಗ ಪ್ರೆಸೆಂಟ್ ಬಂದು 88 ಜನ ಇಟ್ಕೊಂಡಿದ್ದೀವಿ. ಈಗ ನಾಳೆ 7 ಜನ ಹೋಗ್ತಾರೆ. ಆ ಥರ ಐ ವಾಂಟ್ ಟು ಜಾಯಿನ್ ದ ಹ್ಯಾಂಡ್ಸ್ ವಿತ್ ದ ಗೌರ್ಮೆಂಟ್. ಪೊಲೀಸ್ ಇಲಾಖೆಯಿಂದ ಸಪೋರ್ಟ್ ಸಿಗ್ತಿದೆ 100%. ನಮ್ಮ ಕೊತ್ನೂರು ಪೊಲೀಸ್ ಸಾಹೇಬರು, ಇನ್ಸ್ಪೆಕ್ಟರ್ ಸಾಹೇಬರು ತುಂಬ ಹೆಲ್ಪ್ ಮಾಡ್ತಾರೆ. ಎಲ್ಲ ಕಡೆಯಿಂದ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಯಾವುದು ಕೊರತೆ ಆಗಲ್ಲ. ದೇ ಆರ್ ಸಪೋರ್ಟಿಂಗ್ ಮೀ 100 to 100. ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ಹೆಸರು, ನಾನು ಈ ಮಣ್ಣಿನ ಮಗ ಆಟೋ ರಾಜ ಅಂದರೆ ಎಲ್ಲರಿಗೂ ಖುಷಿ ಆಗುತ್ತದೆ. ಬಿಕಾಸ್ ನಾನು ಇಲ್ಲಿಯೇ ಹುಟ್ಟಿರೋನು. ಆಟೋ ರಾಜ ಅಂತ ಹೆಸರು.